ಕ್ವಶನ್ ಮಾಡ್ಬೇಕಾದ್ರೆ ನೀವು ಅದನ್ನ ಓದ್ಕೊಂಡಿರ್ಬೇಕು. ತಾವು ಒಂದ್ಸಲ ಇರೋದೇ 20 ಪೇಜ್ ಅದು. ತಾವು ಒಂದ್ಸಲ ಓದ್ಕೊಂಡ್ರೆ ನೀವು ಅಧಿಕಾರಿಗಳನ್ನ ಧೈರ್ಯವಾಗಿ ಪ್ರಶ್ನೆ ಮಾಡ್ಬೋದು. ಇಲ್ಲ ಅಂದ್ರೆ ಅವ್ರು ಹೇಳಿದ್ ಕೇಳ್ಕೊಂಡ್ ಬರ್ಬೇಕಾಗ್ತದೆ. ಸೊ ಆ ತರ ಮಾಡಕ್ ಹೋಗ್ಬೇಡಿ ತಾವು ಅಂತೇಳಿ. ತಾವು ಎಜುಕೇಟ್ ಆಗಿ ಜನಗಳನ್ನ ಎಜುಕೇಟ್ ಮಾಡಿ ಮತ್ತೆ ಅಧಿಕಾರಿಗಳು ಎಜುಕೇಟ್ ಮಾಡಿ ಅಂತ. ಸಂಬಂಧಪಟ್ಟಿದ್ದು 209 ಕೇಸು ಬೇರೆ ಯಾವ್ದು ರೆವಿನ್ಯೂ ಡಿಪಾರ್ಟ್ಮೆಂಟ್, ಮಿಕ್ಕಿದೆಲ್ಲ 20-30 ಬೇರೆ ಬೇರೆ ಡಿಪಾರ್ಟ್ಮೆಂಟ್. ಇಲ್ಲಿ ನಾನು ಅವಾಗಲೇ ಹೇಳಿದೆ 5ರವರೆಗೆ ಚಿಕ್ಕಬಳ್ಳಾಪುರ ಜಿಲ್ಲೆನಲ್ಲಿ ಬೇರೆ ಬೇರೆ ಇವರಿಗೆ ಸಲ್ಲಿಕೆ ಆಗಿರುವಂತಹ ಅರ್ಜಿಗಳ ಸಂಖ್ಯೆ 10,777. ಅದರಲ್ಲಿ 9,837 ಇಲ್ಲೇ ವಿಲೇವಾರಿ ಆಗಿದ್ದಾವೆ. ನೀವೇ ರಾಜ್ಯ ಮಟ್ಟಕ್ಕೆ ಯಾವ ಬರ್ತವೆ ಅಂತ ಕೇಳಿದ್ರಿ. ಇಲ್ಲಿ ಅವರು ಅರ್ಜಿ ಹಾಕಿದಾಗ ಮಾಹಿತಿ ಕೊಡದೇ ಇದ್ರೆ 30 ದಿನದೊಳಗಡೆ ಪ್ರಥಮ ಮೇಲ್ಮನವಿ ಪ್ರಾಧಿಕಾರಕ್ಕೆ ಅವರು ಮನವಿಯನ್ನು ಮಾಡ್ಕೊಳ್ತಾರೆ. ಅಲ್ಲೂ ವಿಚಾರಣೆಗೆ ಅವರಿಗೆ ಸೂಕ್ತ ಮಾಹಿತಿ ಅಂತ ಸಿಗದೇ ಇದ್ದಾಗ ಸಂದರ್ಭದಲ್ಲಿ ಆಯೋಗದ ಮುಂದೆ ದ್ವಿತೀಯ ಮೇಲ್ಮನವಿಯನ್ನ ಸಲ್ಲಿಸ್ತಾರೆ. ನಿಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ 772 ಅರ್ಜಿಗಳು ನಮ್ಮ ಹತ್ರ ವಿಲೇವಾರಿಗೆ ಬಾಕಿ ಇದಾವೆ. ದ್ವಿತೀಯ ಮೇಲ್ಮನವಿ 83. ಈಗ ಅವರು ನಾನು ಅರ್ಜಿ ಹಾಕಿದ್ದೀನಿ ಅಂತಾರೆ, ಹಣಕ್ಕೆ ಬಿಡುತ್ತಾರೆ. ಇಲ್ಲ ಅಂತಂದ್ರೆ ಏನೋ ಕೆಲಸ ಮಾಡ್ಕೊಟ್ಟಿರಲ್ಲ. ಒಳ್ಳೆ ಉದ್ದೇಶದಿಂದಾನೇ ಬರೋದು, ಆಯ್ತಲ್ವಾ? ಒಳ್ಳೇದಾಗ್ಲಿ, ಜನಗಳಿಗೆ ಮಾಹಿತಿ ಸಿಗ್ಲಿ ಅಂತ ಬರೋದು. ಅಫಿಷಿಯಲ್ ಸೀಕ್ರೆಟ್ಸ್ ಆಕ್ಟಲ್ಲಿ ಯಾವ್ದು ಇನ್ಫಾರ್ಮೇಶನ್ ಸಿಗ್ತಿರ್ಲಿಲ್ಲ. ಅದಕ್ಕಾಗಿ ಮಾಹಿತಿ ಹಕ್ಕು 2005 ಬಂತು. ಬಂದ್ಮೇಲೆ ಅದು ಜನ ಒಂದು ಮಾಹಿತಿ ತಗೊಳಕ್ ಶುರು ಮಾಡಿದ್ರು. ಅಧಿಕಾರಿಗಳು ಯಾವಾಗ ಮಾಹಿತಿ ಡಿನೈ ಮಾಡ್ತಾರೆ ಅವಾಗ ನೀವು ಹೇಳ್ದಂಗೆ ಎಲ್ಲಾನು ಬ್ಲಾಕ್ ಮೈಲು ಅದು ಇದೆಲ್ಲ ಶುರು ಆಗುತ್ತೆ. ಇನ್ನೊಂದೇನಾಗುತ್ತೆ, ಅದಕ್ಕೆ ಇವಾಗ ಒಂದ್ಸಲ ಒಂದು ರಕ್ತದ ರುಚಿ ಕಂಡ್ರೆ ಹೆಂಗಾಗುತ್ತೆ, ಮನುಷ್ಯನ ರಕ್ತದ ರುಚಿ ಹುಲಿಗೆ ಏನಾದ್ರು ಸಿಕ್ತು ಅಂದ್ರೆ ಏನಾಗುತ್ತೆ ಹೇಳಿ, ನೆಕ್ಸ್ಟ್ ಟೈಮು ಮನುಷ್ಯನ ಅಂಟ್ ಮಾಡೋಕ್ಕಾಗುತ್ತೆ. ಈ ಟೇಸ್ಟ್ ದ ಬ್ಲಡ್. ಸೊ ಅದೇ ತರ ಇವಾಗ ಏನಾಗಿದೆ, ಅದೊಂಥರ ರುಚಿಯಾಗಿ ಒಂಥರ ಉಪಕಸಬಲ್ಲ ಕಸಬೆ ಆಗ್ಬಿಟ್ಟಿದೆ ಅದು. ನಿರ್ದಿಷ್ಟ ಪ್ರಕರಣ ಇದುವರೆಗೂ ದಾರ ಅಂತಲ್ಲ, ಮಾಹಿತಿ ಕೋರುಗ ಅಷ್ಟೇ. ಯಾವ ಮಾಹಿತಿ ಆ ಕಾಯ್ದೆಗೆ ಯಾವ ಹಕ್ಕುದಾರ ಅಥವಾ ಹೋರಾಟಗಾರ ಅವೆಲ್ಲ ಏನಿಲ್ಲ. ಅವನೊಬ್ಬ ಮಾಹಿತಿ ಕೇಳುಗ ಅಥವಾ ಮಾಹಿತಿ ಕೋರುಗ ಅಷ್ಟೇ. ದುರ್ಬಲಗೊಳ್ಸಕ್ ಪ್ರಯತ್ನ ಮಾಡಿದಾಗ ಇಲ್ಲ ದುರ್ಬಳಕೆ ಮಾಡಕ್ ಶುರು ಮಾಡಿದಾಗ ಮಾಹಿತಿ ಆಯೋಗದಲ್ಲಿ ಇದುವರೆಗೂ 26 ಜನ ನಾವು ಬ್ಲಾಕ್ ಲಿಸ್ಟ್ ಮಾಡಿದ್ದೀವಿ. 26 ಜನ ಜಿಲ್ಲೆಯಲ್ಲಿ. ಕೋಲಾರ ಜಿಲ್ಲೆಯಲ್ಲಿ ಒಬ್ರು ಇಬ್ರು ಇದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಯಾರು ಇಲ್ಲ ಆ ಥರದವರು, ಇನ್ನೂ ಬಂದಿಲ್ಲ, ಆ ಹಂತಕ್ಕೆ ಬಂದಿಲ್ಲ. ಇಲ್ಲಿ ಕೆಲವರು ನಮ್ಗೆ ಗೊತ್ತಿದ್ದಾರೆ, ಅಬಿಚುವಲ್ ಇದ್ದಾರೆ ಕೆಲವರು ಅಂತೇಳಿ ಗೊತ್ತಿದೆ. ನಂದು ಇಲ್ಲೇ ಮುಷ್ಟೂರು, ನಂದು ನೇಟಿವ್. ನಮ್ಮ ಊರಿಂದಾನೇ ಒಬ್ಬ ಆಗ್ತಾನೆ. ಇದುವರೆಗೂ ಬಂದಿಲ್ಲ ಅವನು ಆಯೋಗಕ್ಕೆ. ಬಂದ್ರೆ ವಿಚಾರಿಸೋಣ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ, ಇನ್ನೂ ಬಂದಿಲ್ಲ ಅವನು. ಚಿಕ್ಕಬಳ್ಳಾಪುರ ಮುಷ್ಟೂರು ವಿಲೇಜ್ ಇಂದ ಒಬ್ಬ ಅಪ್ಲಿಕೆಂಟ್ ಹೆಸರೆಲ್ಲ ಹೇಳಲ್ಲ, ಅವ್ನು ಬರ್ತಾನೆ. ಡೈಲಿ ಬರುತ್ತೆ ಕೇಸ ಒಂದು. ಇಲ್ಲ ಅದನ್ನ ಅಲ್ಲ, ನಾನು ಒಂದು ಹೇಳ್ತೀನಿ, ಮಾಹಿತಿಯನ್ನ ಕೊಟ್ಟು ಬಿಟ್ರೆ ಅವನು ಯಾಕೆ ನಿಮ್ಗೆ ಬ್ಲಾಕ್ ಮೇಲರ್ ಆಗ್ತಾನೆ? ಆಗೋದಿಲ್ಲ. ಅದಕ್ಕೋಸ್ಕರ ನೋಡಿ, ಅದೆಲ್ಲಾನು ನಾನು ಹೇಳ್ತಿಲ್ಲ. ಇದು ಯಾವಾಗ ಡಿಫ್ರೆನ್ಸಸ್ ಬರುತ್ತೆ ಅಂದ್ರೆ ಇದು ಮನಿ ಎಲೆಕ್ಷನ್. ಅದಕ್ಕೆ ವಿ ಡೋಂಟ್ ಗೋ ಇನ್ ಟು ಆಲ್ ದೋಸ್ ಥಿಂಗ್ಸ್. ನಾವೇನ್ ಹೇಳ್ತೀವಿ, ಮಾಹಿತಿ ಕೊಡಿ, ಆರಾಮಾಗಿರಿ ಅಷ್ಟೇ, ನೆಮ್ಮದಿಯಾಗಿರಿ. ನಾನು ಅವ್ರಿಗೆಲ್ಲ ಹೇಳಿದ್ದೀವಿ ಇಷ್ಟೇನೆ, ಮಾಹಿತಿ ಕೊಡಿ, ನೆಮ್ಮದಿಯಾಗಿರಿ. ಮಾಹಿತಿ ಕೊಟ್ಟಿಲ್ವಾ, ನೆಮ್ಮದಿ ಹಾಳು ಮಾಡ್ಕೊತೀರಾ ಅಂತ ಹೇಳಿದ್ರು. ಮಾಹಿತಿ ಹಕ್ಕು ದುರ್ಬಳಕೆ ಅಧಿಕಾರಿಗಳನ್ನ ಆಗ್ತಿದೆಯಲ್ಲ. ಅಲ್ಲ, ಎರಡೂ ಕಡೆಯಿಂದ ದುರ್ಬಳಕೆ ಆಗ್ತಿದ್ರಿ. ಇವಾಗ ಒಂದು ಕೈಯಲ್ಲಿ ಚಪ್ಪಾಳೆ ತಟ್ಟಕ್ಕಾಗಲ್ವಲ್ಲ, ಎರಡೂ ಕಡೆ ಜಾಯ್ನ್ ಆಗ್ಬೇಕಲ್ಲ. ಎಲ್ಲ ಅಧಿಕಾರಿಗಳು ಆತರ ಎಲ್ಲ ಮಾಹಿತಿ ಕೇಳೋರು ಆತರ ಇಲ್ಲ. ಒಂದು 10% ಇರ್ಬೋದು, 15% ಇರ್ಬೋದು ಆ ಥರ ಅಧಿಕಾರಿಗಳ ಕಡೆನೂ ಮಾಹಿತಿ ಕೇಳೋರ ಕಡೆನೂ, ಆಯ್ತಲ್ವಾ? ಸೊ ಹಂಗಾಗಿ ದುರ್ಬಳಕೆ ಆಗ್ತಾ ಇದೆ ನಿಜ. ಅದರಿಂದ ಸದ್ಬಳಕೆನೂ ಆಗ್ತದೆ. ತುಂಬಾ ಜನಕ್ಕೆ ಮಾಹಿತಿ ಸಿಗ್ತಾ ಇದೆ ಇವಾಗ. ಯಾರು ರೈತ, ಯಾರೋ ಒಬ್ಬ ಏನು ಬಡವ ಏನು ಕೇಳ್ಕೊಂಡು ಅಲಿತಿದ್ದ ತಾಲೂಕು ಆಫೀಸು ಅಲ್ಲಿ ಇಲ್ಲ, ಇವಾಗ ಅರ್ಜಿ ಹಾಕಿದ್ರೆ ಅವ್ನಿಗೆ ಮಾಹಿತಿ ಸಿಗ್ತಾ ಇದೆ. ಮತ್ತೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕಾಂಪ್ಲೈನ್ಸು ಸ್ಪಂದನೆ ಚೆನ್ನಾಗಿದೆ. ಅಧಿಕಾರಿಗಳಿಂದ ಮಾಹಿತಿ ಕೊಡ್ತಾ ಇದ್ದಾರೆ. 90% ಕೇಸಸ್, 95% ಕೇಸಸ್ ಹೊರಟೋಗಿದೆ. 10,000ದಲ್ಲಿ ಹೇಳಿದ್ರಲ್ಲ ಇವರು, 9,000 ಚಿಲ್ಲರೆ ಕೇಸ್ ಆಲ್ರೆಡಿ ಹೊರಟೋಗಿದೆ. ಇನ್ನೊಂದು 720-30 ಕೇಸ್ ಇದೆ ಅಷ್ಟೇನೆ. ಸೊ ಹಂಗಾಗಿ ಅಧಿಕಾರಿಗಳ ಮಟ್ಟದಲ್ಲೂ ಕೂಡ ಸ್ಪಂದನೆ ನಡೀತಿದೆ. ನಾವು ಅದನ್ನ ಇನ್ನೂ ಇಂಪ್ರೂವ್ ಮಾಡ್ಕೊಳ್ಳಿ, ಇದನ್ನ ತಿಳ್ಕೊಳಕ್ ಪ್ರಯತ್ನ ಮಾಡಿ. ಆಕ್ಟ್ ಬಗ್ಗೆ 20 ವರ್ಷ ಆದರೂ ತಾವು ತಿಳ್ಕೊಳಕ್ ಪ್ರಯತ್ನ ಮಾಡಿಲ್ಲ, ತಾವು ತಿಳ್ಕೊಳ್ಳಿ ಅಂತ ನಾವು ಅವ್ರಿಗೆ ಹೇಳಿದ್ದೇವೆ. ಕೆಲವೊಂದು ಸೆಕ್ಷನ್ಸ್ ಎಲ್ಲ ಓದಿ ತಿಳ್ಕೊಳ್ಳಿ ಅಂತ ಹೇಳಿದೀವಿ. ಅದೇ ರೀತಿ ನಾನು ನಿಮ್ಗೂ ಆಸ್ ಎ ಜರ್ನಲಿಸ್ಟ್, ಮೊದಲಿದ್ದ ಜರ್ನಲಿಸ್ಟ್ ಆಗಿದ್ದ ಕಾರಣಕ್ಕಾಗಿ ತಾವು ಪತ್ರಕರ್ತರ ಮಿತ್ರ ಆಗಿರೋದಕ್ಕೆ ತಮಗೂ ಹೇಳ್ತೀನಿ, ಇರೋದೇ 20 ಪೇಜ್ ಅದು. ದಯವಿಟ್ಟು ತಾವು ಓದಿ ಅಧಿಕಾರಿಗಳನ್ನ ಸೀರಿಯಸ್ ಆಗಿ ಕ್ವಶನ್ ಮಾಡಿ. ಅವರು ಹೇಳಿದ ಮಾಹಿತಿ ಕೇಳೋದಕ್ಕಿಂತ ನಾವೇ ತಿಳ್ಕೊಂಡಾಗ ಚೆನ್ನಾಗಿ ಕ್ವಶನ್ ಮಾಡ್ಬೋದು, ಮತ್ತೆ ಕೌಂಟರ್ ಮಾಡ್ಬೋದು. ಅವ್ರಿಗೆ ಈ ತರ ಇದೆ ಆಕ್ಟ್, ನೀವು ಯಾಕೆ ಮಾಡಿಲ್ಲ ಅಂತೇಳಿ. ಅವಾಗ ಕೇಳಿದ್ರಲ್ಲ, ಅವ್ರು ಡಿಸ್ಪ್ಲೇ ಮಾಡಿಲ್ಲ ಅಂತೇಳಿ. ಡಿಸ್ಪ್ಲೇ ಮಾಡಬೇಕು ಅಂತಿದೆ ರೂಲ್ಸ್. ಇವಾಗ DC ಮತ್ತೆ CEO ಇಲ್ಲದ್ರಿಂದ ಅವ್ರ ಗಮನಕ್ಕೆ ಖಂಡಿತವಾಗ್ಲೂ ಹೋಗಿದೆ, ಅದು ಮಾಡೇ ಮಾಡ್ತಾರೆ. ಅದನ್ನ ಕಡಿತ ಮಾಡಿ ಸರ್ಕಾರಿ ಇದಕ್ಕೆ ಕಟ್ಟಬೇಕು ಅಂತ ಈಗ ನಾವುಗಳು ಆದೇಶ ಮಾಡ್ತಾ ಇದೀವಿ. ಹಿಂದಿಂದ ಕೆಲವೆಲ್ಲ ಪೆಂಡಿಂಗ್ ಇದೆ, ಅದನ್ನ ಈಗ ರಿಕವರಿಗೆ ಆಯೋಗ ಕ್ರಮ ತಗೊಂಡು ಮಾಡ್ತಾ ಇಲ್ಲ. ಪೆನಾಲ್ಟಿ ಕಟ್ಟೋರಿ ಮಾಹಿತಿ ಹಕ್ಕಲ್ಲಿ ಏನಿದೆ, ಪೆನಾಲ್ಟಿ ಹಾಕೋದು ಎಕ್ಸೆಪ್ಷನ್. ಮಾಹಿತಿ ಕೊಡ್ಸೋದು ಫಸ್ಟ್ ಪ್ರಿಯಾರಿಟಿ ಇದೆ. ಮಾಹಿತಿ ಪೆನಾಲ್ಟಿ ಆಗಿದ ತಕ್ಷಣ ಮಾಹಿತಿ ಕೊಡಬಾರ್ದು ಅಂತಿಲ್ಲ, ಮಾಹಿತಿ ಕೊಡ್ಲೇಬೇಕು ಅವರು. ಆಮೇಲೆ ನೆಕ್ಸ್ಟ್ ಇಯರ್ ಹಿಂಗೆ ಬಂದು ಅದು ಏನು
ಪೆನಾಲ್ಟಿ ಹಾಕಿದೀವಿ, ಅವರ ಸಂಬಳದಿಂದ ಕಟ್ ಮಾಡೋದು ರಿಸಿಪ್ಟ್ ಕೊಡಬೇಕು ಅಂತ ಹೇಳಿ ಇಟ್ಟಿದೀವಿ. ನಾವು ಕೇಸ್ ಕ್ಲೋಸ್ ಮಾಡ್ತಿಲ್ಲ ಇವಾಗ. ಅದು ಆ ಥರ ಆದಮೇಲೆ ಕಾಂಪ್ಲೈನ್ಸ್ ಅಂದರೆ ಜಾಸ್ತಿ ಆಗ್ತಾ ಇದ್ದಾವೆ, ಕೊಡ್ತಾ ಇದ್ದಾರೆ. ಮತ್ತು ಇದು ಅವ್ರ ಸರ್ವಿಸ್ ರೆಕಾರ್ಡ್ಗೆಲ್ಲ ಎಂಟರ್ ಆಗುತ್ತೆ, ರಿಟೈರ್ಮೆಂಟ್ ಬೆನಿಫಿಟ್ಸ್ ಎಲ್ಲ ಕಟ್ ಆಗುತ್ತೆ. ತುಂಬ ಪ್ರಮೋಷನ್ಸು, ಇನ್ಕ್ರಿಮೆಂಟ್ ಎಲ್ಲ ಕಟ್ಟಾಗೋ ಚಾನ್ಸಸ್ ಇದೆ. ಸೊ ಹಂಗಾಗಿ ಅವ್ರು ಕಟ್ಟಿದ್ರೆ ಅವ್ರಿಗೆ ಒಳ್ಳೇದು. ನಾವು ಹೇಳ್ತೀವಿ ಕಟ್ಟೋ ಪರಿಸ್ಥಿತಿ ತರಿಸ್ಕೋಬೇಡಿ, ಮಾಹಿತಿ ಕೊಟ್ಬಿಡಿ ಅಂತ. ಆ ಥರದ್ದು ಆಗಿರೋ ಉದಾಹರಣೆಗಳು ಇದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 69 ಜನದಷ್ಟೇ ಇದುವರೆಗೂ ರಿಕವರಿ ಆಗಿದೆ. ಅರ್ಜಿಗಳು ಗ್ರಾಮ ಬರ್ತಾ ಇದೆ. ಪಂಚಾಯತ್, ತಾಲೂಕು ಆಫೀಸು, RDPR ಅಂಡ್ ರೆವಿನ್ಯೂ. ಯಾವುದು ಜನರಿಗೆ ಹತ್ತಿರವಾಗಿರ್ತವೆ ಅಂತ ಇಲಾಖೆಗಳಲ್ಲಿ ಜಾಸ್ತಿ ಇದೆ. RDPR, ರೆವಿನ್ಯೂ, ಅರ್ಬನ್ ಡೆವಲಪ್ಮೆಂಟ್, ಎಜುಕೇಶನ್, ಪಬ್ಲಿಕ್ ವರ್ಕ್ಸ್ ಇವು ಜಾಸ್ತಿ ಇದೆ. ವಾಟರ್ ರಿಸೋರ್ಸ್ ತೆಗಿಬೇಕು ಅಂತ ಹೇಳ್ಬಿಟ್ಟು ಚೀಫ್ ಸೆಕ್ರೆಟರಿ ಸುತ್ತೋಲೆ. ನೆಕ್ಸ್ಟ್ ಆಮೇಲೆ 30 ದಿವಸಗಳ ಒಳಗಡೆ ಮಾಹಿತಿ ನೀಡಬೇಕು ಅಂತ ಹೇಳ್ಬಿಟ್ಟು ಆಗ್ಬೋದು ಅಂತ ಐತೆ ಇದು. ಎಲ್ಲ ಸುತ್ತೋಲೆಗಳಿದ್ದಾವೆ. ಮತ್ತು 19/1 ಫಸ್ಟ್ ಅಪೀಲು MR ಕಟ್ಟ ವಜಾ ಮಾಡೋದಕ್ಕೆ ನಮಗೆ ಬರೋದಿಲ್ಲ ಅಂತ ಹೇಳ್ತಾರೆ. ಅವರು MR ಕಟ್ಟ ವಜಾ ಮಾಡೋದು ಅವ್ರಿಗೆ ಬರೋದು. ಈ ಗೌರ್ಮೆಂಟ್ ಜಮೀನು ಇದೆ ಅಂದ್ಬಿಟ್ಟು ನನ್ನ ಹತ್ರ ಕೇಸ್ ಹಾಕೊಂಡಿದ್ದಾರೆ. ಕೇಸ್ ರನ್ನಿಂಗ್ ಇದೆ ಸರ್. ಕಟ್ತಾ ಇಲ್ಲ ಅಂತ ನಾವು ಹೇಳಿದ್ದೀವಿ ಅವ್ರಿಗೆ. ಕಟ್ತಾ ಇಲ್ಲ ಅಂತ ಎಲ್ಲ ಅಧಿಕಾರಿಗಳಿಗೂ ಸೂಚನೆ ಕೊಟ್ಟಿದ್ದೀವಿ. ಕಟ್ತಾ ಇಲ್ಲ ಅಂದ್ರೆ ನಾವು ಫಸ್ಟ್ ಸಹಾಯ ಇಲ್ಲ ಅಂತ ರಿಪ್ಲೈ ಮಾಡ್ಬಿಡಿ. ನಮಗೆ ರಿಪ್ಲೈ ಮಾಡಿದ್ರೆ ನಾವು FIR ಹಾಕಿದ್ದೇವೆ ಅಂತ ಹೇಳ್ತೀವಿ. A, B, C, D ಕ್ಯಾಟಗರಿಗ. A ಅಂದರೆ ಪರ್ಮನೆಂಟ್ ಫೈಲ್, ಅದಕ್ಕೆ FIR ಹಾಕಬೇಕು. B ಅಂದರೆ ಎಷ್ಟು ವರ್ಷ, C ಅಂದರೆ ಎಷ್ಟು ಕೊಡ್ತಿದ್ದಿಲ್ಲ, ಅದಕ್ಕೆ FIR ಹಾಕಿಲ್ಲ ಅಂತ ಕೇಳ್ತೀವಿ. FIR ಹಾಕಬೇಕು. ಆವಾಗ ಆ ಥರ ಕೇಳಿದ ಮೇಲೆ ಕೆಲವೊಂದು ಅಧಿಕಾರಿಗಳು ಅಂದರೆ ತಹಸೀಲ್ದಾರೇ ಹುಡುಕಿ ಕೊಡೋದಕ್ಕಾಗೋದಿಲ್ಲ ನಿಮಗೆ, ಇಲ್ಲ AC ಹುಡುಕಿ ಕೊಡೋಕ್ಕಲ್ಲ, DC ಸೆಕ್ಷನ್ ರೆಕಾರ್ಡ್ ಸೆಕ್ಷನ್ ಯಾರು ಇರ್ತಾರಲ್ಲ ಅವರು ರಹ ಇಲ್ಲ ಅಂತ ಬರೋದು ಕಳಿಸಿರ್ತಾರೆ. ಇವ್ರು ಸೈನ್ ಮಾಡಿ ಕಳಿಸ್ತಾರೆ, ಆಯ್ತಲ್ವಾ. ನಾವು ಅದಕ್ಕೆ ಹೇಳೋದು ನೀನು ಬರ್ಬಿಟ್ಟಿದ್ದೆ ರಹ ಇಲ್ಲ ಅಂತ ಹೇಳ್ಬಿಟ್ಟು ಫೈನ್ ಹಾಕೋದು ನಿಮ್ಮ ತಹಸೀಲ್ದಾರ್, AC, RPA ಹೋದ್ರೆ ಅವ್ರಿಗಾಗುತ್ತೆ. ಸೊ ನೀನು ಆಮೇಲೆ FIR ಹಾಕಬೇಕು. FIR ಹಾಕಿದ್ರೆ ಫಸ್ಟ್ ಹೇಳ್ಬಿಟ್ಟು ನಿಮ್ಮ ತಹಸೀಲ್ದಾರ್ಗೆ, ACಗೆ FIR ಹಾಕೋ ಅಂತೇಳಿ ಹೇಳ್ತೀವಿ. ಆ ಟೈಮಲ್ಲಿ ಏನು ಮಾಡಿದರೆ ಒಂದು 2-3 ಸಲ ಕಟ್ಟ ಸಿಕ್ಕಿದೆ ಸರ್, ಕೊಡ್ತೀವಿ ಸರ್ ಮಾಹಿತಿ ಅಂತ ಹೇಳಿ ಆಯ್ತಲ್ಲ. ಆ ಥರ ಎಲ್ಲ ಮಾಡಿದ್ದಾರೆ. ನಾವು ಅದಕ್ಕೆ ಅವ್ರಿಗೆ FIR ಹಾಕಲೇಬೇಕು ಅಂತ ಹೇಳಿದ್ವಿ. FIR ಹಾಕ್ಬಿಟ್ಟು ಬನ್ನಿ ನಮ್ಮಲ್ಲಿ ರಹ ಇಲ್ಲ ಅಂತ. ಆಮೇಲೆ ಕೆಲವು ಜಿಲ್ಲೆ ಕೊಡಿ AC ಅಧ್ಯಕ್ಷತೆಯಲ್ಲಿ ಕಮಿಟಿ ಮಾಡಿ ಇದ್ರ ಬಗ್ಗೆ DC ಕಮಿಟಿ 6/1 ಅವರೇ ಮಾಹಿತಿ ಕೊಟ್ಟರೆ ಫಸ್ಟ್ ಅಪೀಲ್ ಇವ್ರು ಬರೋದೇ ಇಲ್ಲ. ಇವರು ನೋಡಿ ನಿಂತ ಇರೋ ಸಮೀಕ್ಷೆ ಕೇಳ್ತಾ ಇರೋದು ಸಮಸ್ಯೆ ಪಿಟಿಷನ್ ಕೊಟ್ಟಿದ್ರೆ ಏನು ಬಂದಿದೆ ಇದ್ರ ಮನವಿಗಳು ನಡೆಸ್ತಾ ಇದ್ದವು. ನಾನು ನಮ್ಮ ಗೌರ್ಮೆಂಟ್ ಚೀಫ್ ಸೆಕ್ರೆಟರಿ ಕಂದಾಯ ಇಲಾಖೆನವ್ರಿಗೂ ಸುಮಾರು ಆ ಥರ ಲೆಟರ್ ಮಾಡಿ ಕೊಟ್ಟಿದ್ದೀನಿ. ಅಪೀಲ್ಗಳು ನಡೆಸ್ತಾ ಇಲ್ಲ, ಅವರು ಡೈರೆಕ್ಷನ್ ಕೊಟ್ರಿ ಅಂತ. ಒಂದು ಡೈರೆಕ್ಷನ್ ಕೊಟ್ಟಿದ್ದಾರೆ DC ಸಾಹೇಬರಿಗೆ. DC ಸಾಹೇಬರು ಇವ್ರಿಗೆ ಲೆಟರ್ ಹಾಕಿದ್ದಾರೆ. 1 ವಾರ ಒಳಗಿದ್ದಾರೆ, ಅದ್ರ ಬಗ್ಗೆ ನಮ್ಗೆ ವರದಿ ಕೊಡಿ, ಮೇಲ್ಮೇಲೆ ನಡೆಸ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಇವರು ಇನ್ನೂ DC ಸಾಹೇಬರು ವರದಿಗಳು ಕೊಟ್ಟಿಲ್ಲ. ಇವರು ಫಸ್ಟ್ ಅಪೀಲ್ ಮಾಡಬೇಕು ಅಂತೆ. ಇದೆ ಸರ್. ನಾವು ಇವತ್ತು ಎಲ್ಲ ಅಧಿಕಾರಿ JC ಅವ್ರಿಗೆ ನೋಡಿ ಸರ್, ಅದು 45 ದಿವಸ ಒಳಗಡೆ ಮುಗಿಸ್ಬೇಕು ಅಂತಿದೆ ಫಸ್ಟ್ ಅಪೀಲ್. ಇವರು 3 ತಿಂಗಳಾದ್ರೂ ನಡೆಸ್ತಲೇ ಇರ್ತಾರೆ ಸ್ವಾಮಿಗೆ. ಅಷ್ಟೇ